ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸದಲ್ಲಿ ಹೋಗುತ್ತಿರುವ ದೇಶ ಸ್ವಿಟ್ಜರ್ಲ್ಯಾಂಡ್ ಆಫ್ ಸೆಂಟ್ರಲ್ ಏಷ್ಯಾ ಅಂತಲೇ ಪ್ರಸಿದ್ಧಿ ಪಡೆದಿರುವ ದೇಶ, ಅದುವೇ ಕಿರ್ಗಿಸ್ತಾನ. ಬನ್ನಿ, ಇಂದು ನಾವು ಕಿರ್ಗಿಸ್ತಾನದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಹೆಸರಿನ ಹಿಂದಿದೆ ಇತಿಹಾಸ. ಕಿರ್ಗಿಸ್ತಾನ ಅನ್ನೋ ಹೆಸರು ಬಂದಿದ್ದು ಕಿರ್ಗಿಜ್ ಎಂಬ ಪದದಿಂದ. ಇದರ ಅರ್ಥ 40 ಬುಡಕಟ್ಟುಗಳು. ತಮ್ಮ ಮಹಾನ್ ರಾಷ್ಟ್ರನಾಯಕ ಮಾನಸ್ ಈ 40 ಬುಡಕಟ್ಟುಗಳನ್ನು ಒಂದುಗೂಡಿಸಿದನಂತೆ. ಇದು ಕೇವಲ ಹೆಸರಲ್ಲ, ಇದು ಅವರ ಏಕತೆಯ ಸಂಕೇತ. ಅಷ್ಟೇ ಅಲ್ಲ, ಈ ದೇಶದ ಗಡಿ ಚೀನಾ, ಕಜಕಿಸ್ತಾನ, ಉಜ್ಬೇಕಿಸ್ತಾನ ಮತ್ತು ತಜಿಕಿಸ್ತಾನ ಇವುಗಳನ್ನು ಕೂಡ ಹೊಂದಿದೆ. ಫ್ಯಾಕ್ಟ್ ನಂಬರ್ 2, ಪರ್ವತಗಳ ದೇಶ. ಒಂದು ದೇಶ 93% ಭಾಗ ಪರ್ವತಗಳಿಂದಲೇ ಆವೃತವಾಗಿದೆ ಅಂದರೆ ಕಲ್ಪನೆ ಮಾಡಿಕೊಳ್ಳಿ ಸ್ನೇಹಿತರೆ, ಅದು ನಿಜವಾಗಿಯೂ ಪರ್ವತಗಳ ದೇಶವೇ ಸರಿ. ಕಿರ್ಗಿಸ್ತಾನ್ ಅಂದರೆ ಅದು ಪರ್ವತಗಳ ಸಾಮ್ರಾಜ್ಯ. ಟಿಯನ್ ಶಾನ್ ಮತ್ತು ಪಾಮೀರ್ ಅಲೈ ಶ್ರೇಣಿಗಳು ಇಡೀ ದೇಶವನ್ನು ಆವರಿಸಿವೆ. ಇಲ್ಲಿನ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 2630 ಮೀಟರ್ಗಳಿದೆ ಮತ್ತು ದೇಶದ ಅತ್ಯುನ್ನತ ಶಿಖರ ವಿಕ್ಟರಿ ಪೀಕ್ 7439 ಮೀಟರ್ ಎತ್ತರವಿದೆ. ಇದು ಎವರೆಸ್ಟ್ಗಿಂತ ಕೇವಲ 400 ಮೀಟರ್ ಕಡಿಮೆ ಮಾತ್ರ ಇದೆ. ಫ್ಯಾಕ್ಟ್ ನಂಬರ್ 3, ಹೆಪ್ಪುಗಟ್ಟಿದ ಸೌಂದರ್ಯ ಸಾಂಗ್ಕುಲ್. ಕಿರ್ಗಿಸ್ತಾನ್ನಲ್ಲಿ ಒಂದು ಅದ್ಭುತ ಸರೋವರಗಳಿವೆ. ಆದರೆ ಸಾಂಗ್ಕುಲ್ ಅನ್ನೋದು ಸಮುದ್ರ ಮಟ್ಟದಿಂದ 3016 ಮೀಟರ್ ಎತ್ತರದಲ್ಲಿದೆ. ಚಳಿಗಾಲದಲ್ಲಿ ಇದು ಸಂಪೂರ್ಣವಾಗಿ ಹೆಪ್ಪುಗಟ್ಟಿ ನೀಲಿ ಬಣ್ಣದ ಗಾಜಿನಂತೆ ಕಾಣುತ್ತದೆ. ಈ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ. ಆದರೆ ವಿಶೇಷವೇನೆಂದರೆ ಇದು ಸಮುದ್ರದಂತೆ ಉಪ್ಪು ನೀರಿನ ಸರೋವರವಲ್ಲ, ಇದು ಸಿಹಿ ನೀರಿನ ಸರೋವರ ಮತ್ತು ಬೇಸಿಗೆಯಲ್ಲಿ ಇಲ್ಲಿ ಸಾವಿರಾರು ಕುರಿಗಳು ಮೇಯುತ್ತಿರುವುದನ್ನು ಸಹ ನಾವು ಕಾಣಬಹುದಾಗಿದೆ. ಫ್ಯಾಕ್ಟ್ ನಂಬರ್ 4, ಹಿಮನದಿಗಳ ಭಂಡಾರ. ಇಷ್ಟೊಂದು ಪರ್ವತಗಳಿದ್ದಾಗ ಹಿಮನದಿಗಳು ಇರಲೇಬೇಕಲ್ಲವೇ? ಕಿರ್ಗಿಸ್ತಾನ್ನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಹಿಮನದಿಗಳಿವೆ. ಇವು ದೇಶದ 3% ಭಾಗವನ್ನು ಆವರಿಸಿವೆ. ಇವು ಕೇವಲ ಅಲಂಕಾರಕ್ಕಲ್ಲ, ಇವು ಕಿರ್ಗಿಸ್ತಾನ್ನ ನದಿಗಳ ಜೀವಾಳ. 80% ನದಿಗಳಿಗೆ ನೀರು ಒದಗಿಸುವುದು ಈ ಹಿಮನದಿಗಳೇ. ಈ ಹಿಮನದಿಗಳು ಕರಗಿದ ನೀರು ಕಿರ್ಗಿಸ್ತಾನದ ನದಿಗಳ ಜೀವಾಳವಾಗಿದೆ. ಆದರೆ ಚಿಂತನೆಯ ವಿಷಯ ಏನೆಂದರೆ ಹವಾಮಾನ ಬದಲಾವಣೆಯಿಂದಾಗಿ 2050ರ ಹೊತ್ತಿಗೆ ಈ ಹಿಮನದಿಗಳ 50% ನಷ್ಟವಾಗಬಹುದು ಎಂದು ತಜ್ಞರು ಹೇಳುತ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 5, ಎಂದಿಗೂ ಹೆಪ್ಪುಗಟ್ಟದ ಸರೋವರ. ಕಿರ್ಗಿಸ್ತಾನ್ನಲ್ಲೇ ಅತಿ ದೊಡ್ಡ ಸರೋವರ ಇಸಿಕ್ಕುಲ್ ವಿಶ್ವದ 2ನೇ ಅತಿ ದೊಡ್ಡ ಪರ್ವತ ಸರೋವರ ಇದು. ಇದರ ವಿಶೇಷತೆ ಏನೆಂದರೆ ಸಮುದ್ರ ಮಟ್ಟದಿಂದ 1600 ಮೀಟರ್ ಎತ್ತರದಲ್ಲಿದ್ದರೂ ಇದು ಎಂದಿಗೂ ಹೆಪ್ಪುಗಟ್ಟುವುದಿಲ್ಲ. ಇದನ್ನು ಇಸಿಕ್ಕುಲ್ ಅಂತ ಕರೆಯುತ್ತಾರೆ. ಇದರ ಅರ್ಥ ಬೆಚ್ಚಗಿನ ಸರೋವರ ಎಂದರ್ಥ. ಚಳಿಗಾಲದಲ್ಲೂ ಸಹ ಇದರ ನೀರು ಬೆಚ್ಚಗೆ ಇರುತ್ತದೆ. ಒಂದು ಕಡೆ ಹಿಮದಿಂದ ಕೂಡಿದ ಪರ್ವತಗಳು, ಇನ್ನೊಂದು ಕಡೆ ಈಜಾಡುವ ಜನರು. ಇದೊಂದು ಅದ್ಭುತ ಅನುಭವವಾಗಿದೆ. ಫ್ಯಾಕ್ಟ್ ನಂಬರ್ 6, ಸಿಲ್ಕ್ ರೋಡ್ನ ನೆಲೆ. ಕಿರ್ಗಿಸ್ತಾನ ಪ್ರಾಚೀನ ಕಾಲದ ಪ್ರಸಿದ್ಧ ಸಿಲ್ಕ್ ರೋಡ್ನ ಮಾರ್ಗವಾಗಿತ್ತು. ಇಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಚೆಲ್ಪೋನ್ ಆಟ, ಇದರಲ್ಲಿ 4000 ವರ್ಷಗಳಷ್ಟು ಹಳೆಯದಾದ ಪೆಟ್ರೋಗ್ಲಿಪ್ಸ್ ಅಂದರೆ ಕಲ್ಲಿನ ಕೆತ್ತನೆಗಳಿವೆ. ಅಷ್ಟೇ ಅಲ್ಲ, 11ನೇ ಶತಮಾನದಲ್ಲಿ ಕಟ್ಟಿದ ಬುರಾನಾ ಟವರ್ ಇಂದಿಗೂ ಸಹ ಇಲ್ಲಿದೆ. ಇದು ಪ್ರಾಚೀನ ನಗರ ಬಲ್ಸಾನ್ ಗುನ್ನ ಅವಶೇಷವಾಗಿದೆ. ಫ್ಯಾಕ್ಟ್ ನಂಬರ್ 7, ಗೋಲ್ಡನ್ ಈಗಲ್ನೊಂದಿಗೆ ಬೇಟೆ. ಕಿರ್ಗಿಸ್ತಾನ್ನ ಅಲಮಾರಿ ಸಂಸ್ಕೃತಿ ಒಂದು ಮುಖ್ಯ ಭಾಗವೆಂದರೆ ಗೋಲ್ಡನ್ ಈಗಲ್ಸ್. ಇದರೊಂದಿಗೆ ಬೇಟೆಯಾಡುವುದು. ಸಾವಿರಾರು ವರ್ಷಗಳಿಂದ ಇಲ್ಲಿನ ಬೇಟೆಗಾರರು ಈ ಹದ್ದುಗಳನ್ನು ಪಳಗಿಸಿ ಅವುಗಳ ಮೂಲಕ ನರಿ, ತೋಳಗಳನ್ನು ಬೇಟೆಯಾಡುತ್ತಾರೆ.
ಹದ್ದುಗಳ ದೃಷ್ಟಿ, ತೀಕ್ಷ್ಣತೆ ಮತ್ತು ರಭಸವಾದ ಬೇಟೆಯಾಡುವುದು ಅದ್ಭುತವಾಗಿರುತ್ತದೆ. ಈ ಸಂಪ್ರದಾಯವನ್ನು ಇಂದಿಗೂ ಸಹ ಉಳಿಸಿಕೊಂಡು ಬರಲಾಗಿದೆ. ಫ್ಯಾಕ್ಟ್ ನಂಬರ್ 8, ಅಲೆಮಾರಿಗಳ ಮನೆ ಯರ್ಟ್. ಕಿರ್ಗಿಜ್ ಜನರ ಸಾಂಪ್ರದಾಯಿಕ ವಾಸಸ್ಥಾನವೇ ಯರ್ಟ್. ಇದು ಕೇವಲ ಟೆಂಟ್ ಅಲ್ಲ, ಇದು ಅವರ ಜೀವನ ಶೈಲಿಯ ಕೇಂದ್ರ ಬಿಂದು. ಈ ಯರ್ಟ್ಗಳನ್ನು ಸುಲಭವಾಗಿ ಕಟ್ಟಬಹುದು ಮತ್ತು ಬಿಚ್ಚಬಹುದು ಸಹ. ಒಳಗೆ ಅದ್ಭುತವಾಗಿ ಕೈವಣಿಕೆಯ ಕೆಲಸಗಳಿರುತ್ತವೆ. ಯರ್ಟ್ನ ಮೇಲ್ಭಾಗದಲ್ಲಿರುವ ವೃತ್ತಾಕಾರದ ರಂಧ್ರವನ್ನು ಟುಂಡಕ್ಟ್ ಎಂದು ಕರೆಯುತ್ತಾರೆ. ಇದು ಸೂರ್ಯನ ಬೆಳಕಿಗೆ ಮತ್ತು ಹೊಗೆ ಹೋಗಲು ಸಹಾಯ ಮಾಡುತ್ತದೆ. ಇದು ಅವರ ಧ್ವಜದಲ್ಲೂ ಸಹ ಇದೆ. ಫ್ಯಾಕ್ಟ್ ನಂಬರ್ 9, ಬೇಸ್ಮಾರ್ಕ್ ಮತ್ತು ಕುಮಿಸ್. ಇಲ್ಲಿನ ಖಾದ್ಯಗಳು ಅಷ್ಟೇ ವಿಶೇಷ. ರಾಷ್ಟ್ರೀಯ ಖಾದ್ಯ ಬೇಸ್ಮಾರ್ಕ್ ಅಂದರೆ 5 ಬೆರಳುಗಳು ಎಂದರ್ಥ, ಏಕೆಂದರೆ ಇದನ್ನು ಕೈಯಿಂದಲೇ ತಿನ್ನಬೇಕು. ಇದು ಕುದಿಸಿದ ಮಾಂಸ ಮತ್ತು ನೂಡಲ್ಸ್ನ ಖಾದ್ಯವಾಗಿದೆ. ಮತ್ತು ಕುಡಿಯಲು ಸಿಗುತ್ತದೆ ಕುಮಿಸ್. ಇದು ಹೆಂಡದ ಹಾಲಿನಿಂದ ಮಾಡಿದ ಪಾನೀಯ. ಸ್ವಲ್ಪ ಹುಳಿಯಿರುತ್ತದೆ, ಆದರೆ ಅತ್ಯಂತ ಪೌಷ್ಟಿಕ ಆಹಾರ. ಫ್ಯಾಕ್ಟ್ ನಂಬರ್ 10, ಸಾಹಸಿಗಳ ಸ್ವರ್ಗ. ಕಿರ್ಗಿಸ್ತಾನ ಸಾಹಸ ಪ್ರಿಯರಿಗೆ ಸ್ವರ್ಗವಾಗಿದೆ. ಟ್ರೆಕ್ಕಿಂಗ್, ಹಾರ್ಸ್ ರೈಡಿಂಗ್, ಮೌಂಟೇನ್ ಬೈಕಿಂಗ್, ಸ್ಕೀಯಿಂಗ್ ಇಲ್ಲಿ ಎಲ್ಲವೂ ಸಾಧ್ಯ. ಅಲಾ ಆರ್ಚ್ ರಾಷ್ಟ್ರೀಯ ಉದ್ಯಾನವನ ರಾಜಧಾನಿ ಬಿಷ್ಕೇಕ್ಗೆ ಬಹಳ ಹತ್ತಿರದಲ್ಲಿದೆ ಮತ್ತು ರಾತ್ರಿಯ ವೇಳೆ ಬೆಟ್ಟಗಳ ಮೇಲೆ ಮಲಗಿ ಮಿಲ್ಕಿ ವೇ ಕ್ಷೀರಪಥವನ್ನು ಸಹ ನಾವು ನೋಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಕಿರ್ಗಿಸ್ತಾನದ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಅಂದರೆ ಮೇ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.